ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಅಂದಿದ್ದು ಆ ಕಡೆ ಈ ಕಡೆ ನ್ಯೂಸ್ ಮಾತ್ರ ಸಿಕ್ಕಾಬಟ್ಟೆ ಹರಿದಾಡ್ತಾ ಇದೆ. ಜಸ್ಟ್ ಆಚೆ ಅವರು ಹುಟ್ಟಿಸ್ತಿರೋದಲ್ಲ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇನೆ ಮಿಡ್ ವೀಕ್ ಎಲಿಮಿನೇಷನ್ನ ಒಂದು ಸರ್ಕಸ್ ತರ ಸುತ್ತಿಸ್ತಾನೆ ಇದ್ದಾರೆ. ಯಾಕಂದ್ರೆ ನಿನ್ನೆ ಆಗೋಗುತ್ತೆ ಗುರು ಎಲಿಮಿನೇಷನ್ ಅಂತ ಅನ್ಕೊಂಡ್ರೆ ಅದ್ರಲ್ಲೂ ಕೂಡ ಒಂದು ಟ್ವಿಸ್ಟ್ ಕೊಡ್ತಾರೆ. ಬೆಳಿಗ್ಗೆ ಧನ್ರಾಜ್ ಅವರ ವಿಟಿ ಹಾಕ್ಬಿಟ್ಟು ಧನ್ರಾಜ್ ಅವರೇ ಎಲಿಮಿನೇಟ್ ಆಗಿರೋ ಹಂಗೆ ಸೃಷ್ಟಿ ಮಾಡ್ತಾರೆ. ಈಗ ನೋಡಿದ್ರೆ ಭವ್ಯ ಅವರು ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋದು ನ್ಯೂಸ್ ಬರ್ತಾ ಇದೆ. ಮತ್ತೆ ಮಿಡ್ ವೀಕ್ ಅಲ್ಲೇನೆ ಡಬಲ್ ಎಲಿಮಿನೇಷನ್ ನಡೀತಾ ಇದೆ. ಭವ್ಯ ಮತ್ತೆ ಮೋಕ್ಷಿತಾ ಇಬ್ರು ಕೂಡ ಔಟ್ ಆಗಿದ್ದಾರೆ ಅನ್ನೋ ಒಂದು ನ್ಯೂಸ್ ಕೂಡ ಆಚೆ ಇದೆ. ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಎಲಿಮಿನೇಷನ್ ವಿಚಾರ ಮಾತಾಡೋದು ಬಂದರೆ, ಭವ್ಯ ಅವರು ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ನ್ಯೂಸೇನೆ ಜಾಸ್ತಿ ಹರಿದಾಡ್ತಾ ಇರೋದು. ಇದಕ್ಕೆ ಮೇನ್ ರೀಸನ್ನು ಆಲ್ರೆಡಿ ಬಿಗ್ ಬಾಸ್ ಅವರು ನಮಗೆ ಹಿಂಟ್ ಕೊಟ್ಟಿದ್ದಾರೆ. ನಿನ್ನೆ ಎಪಿಸೋಡಲ್ಲೇ ಭವ್ಯ ಅವರು ಅಳ್ತಿರೋದು ನಾವು ನೋಡಿದ್ದೀವಿ. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರ ಗೇಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಭವ್ಯ ಅವ್ರನ್ನ ಒಂದು ಎಲಿಮಿನೇಟ್ ಮಾಡೋ ಅಂತ ಪರಿಸ್ಥಿತಿ ಬಂದಿದೆ. ಮತ್ತು ಬಿಗ್ ಬಾಸ್ ಅವರು ಭವ್ಯ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಬಟ್ ನಮ್ಮೆಲ್ಲರಿಗೂ ಗೊತ್ತು ಭವ್ಯ ಅವ್ರು ಯಾಕೆ ಎಲಿಮಿನೇಟ್ ಆಗ್ತಾರೆ ಹೇಳಿ. ಭವ್ಯ ಅವರು ಇಲ್ಲಿವರೆಗೂ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ನ್ಯೂಸು ಆಚೆ ಕಡೆ ಬಂದೇ ಇಲ್ಲ. ಬಿಗ್ ಬಾಸ್ ಅವ್ರ ಕಡೆಯಿಂದ ಆಗಲಿ, ಬೇರೆ ಯಾವ ಕಡೆಯಿಂದ ಆಗಲಿ. ಫಸ್ಟು ಅದನ್ನು ಟಾಪ್ ಸೀಕ್ರೆಟ್ ಆಗಿ ಇಟ್ಟಿರೋದಂತೂ ನಿಜ. ಮತ್ತು ಭವ್ಯ ಅವರು ಎಲಿಮಿನೇಟ್ ಆಗೋವಂಥ ಕಂಟೆಸ್ಟೆಂಟ್ ಅಂತೂ ಖಂಡಿತ ಅಲ್ಲ. ಒಂದು ಟಾಸ್ಕಲ್ಲಾಗಲಿ ಪ್ರತಿಯೊಂದರಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ದಿನ ಅವರು ಚೈಲ್ಡು ಅಂದ್ಕೊಳ್ತಾ ಇದ್ವಿ. ಈ ಒಂದು 3 ದಿನದಿಂದ ತ್ರಿವಿಕ್ರಮ್ ಯಾವಾಗ ಅವ್ರಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಭವ್ಯ ಅವ್ರ ಪೇಷನ್ಸ್ ಏನು, ಅವ್ರ ಸಹನೆ ಏನು ಅನ್ನೋದನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಅದೇ ಬೇಕಾಗಿರೋದು. ಅಲ್ಲೂ ಇಲ್ಲೂ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ದಾರೆ, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮೋಸ ಮಾಡಿರೋದು, ಅದು ಇದು ಎಲ್ಲನ ಅದೇ ರೀಸನ್ ತಗೊಂಡು ಇವಾಗ ಬಿಗ್ ಬಾಸ್ ಅವರು ಮನೆಯಿಂದ ಆಚೆ ಹಾಕಿದ್ದಾರೆ ಅನ್ನೋ ಒಂದು ಪುಕ್ಕಾರು ಕೂಡ ಆಚೆಗಡೆ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಮತ್ತೆ ಇನ್ನೊಂದೆಲ್ಲೋ ನೋಡಿದೆ ನಾನು, ಧನ್ರಾಜು ಮತ್ತು ಭವ್ಯ ಇವರಿಬ್ಬರು ಕೂಡ ಮೋಸ ಆಡ್ಕೊಂಡೇ ಬಂದಿರೋದು. ಮನೆಯವರ ಒಂದು ಏನು ಡಿಸಿಷನ್ ಏನಿರುತ್ತೆ, ಯಾರು ಹೋಗಬೇಕು ಅಂತ ಬಂದಾಗ ಮೆಜಾರಿಟಿ ಆಫ್ ದ ಕಂಟೆಸ್ಟೆಂಟ್ಸು ಭವ್ಯ ಅವ್ರನ್ನೇ ತೊಗೊಂಡಿರೋದ್ರಿಂದ ಭವ್ಯ ಅವರು ಈ ಸಲ ಎಲಿಮಿನೇಟ್ ಆಗೋಗಿದ್ದಾರೆ ಅಂತ. ಇದನ್ನು ಯಾರಾದರೂ ನಂಬ್ತಾರಾ ಅಲ್ವಾ? ಸೊ ಭವ್ಯ ಅವರು ಎಲಿಮಿನೇಟ್ ಆಗಿಲ್ಲ, ಇನ್ನೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಮತ್ತು ಗೌತಮಿ ಜಾಧವ್ ಎಲಿಮಿನೇಟ್ ಆದ್ರ ಮಿಡ್ ವೀಕಲ್ಲಿ ಅಂದರೆ ಗೌತಮಿ ಜಾಧವ್ ಅವರು ಕೂಡ ಎಲಿಮಿನೇಟ್ ಆಗಿಲ್ಲ. ಮೋಕ್ಷಿತಾ ಅವರು ಪಕ್ಕಾ ಎಲಿಮಿನೇಟ್ ಆಗಿದ್ದಾರೆ. 200% ಮಾಹಿತಿ ಅಂತ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಮೇಜರ್ ಕಾರಣ ಅವರೆಲ್ಲರೂ ಕೊಡ್ತಿರೋದು. ನಿನ್ನೆ ತಾರಮ್ಮ ಮನೆಗೆ ಹೋಗಿದ್ರಲ್ಲ, ಆಗ ಮೋಕ್ಷಿತಾ ಅವರು ಮತ್ತು ತ್ರಿವಿಕ್ರಮ್ ಅವರು ಡ್ಯಾನ್ಸ್ ಮಾಡಿದ್ರಂತೆ. ಹೌದು, ನಾನು ಜಿಯೋ ಸಿನಿಮಾಲ್ಲಿ ಲೈವ್ ನೋಡಿದಾಗೂ ಕೂಡ ಅಷ್ಟೇ. ಮತ್ತು ಹಾಡು ಹೇಳಿರೋದು ಏನೂ ಟೆಲಿಕಾಸ್ಟ್ ಆಗಿಲ್ಲ, ಎಲ್ಲ ಫಿಲ್ಟರ್ ಆಗಿದೆ. ಹನುಮಂತ ಅವ್ರ ಸಾಂಗ್ ಆಡಿರೋದು ಇದೆ, ಧನ್ರಾಜ್ ಅವ್ರ ಮಿಮಿಕ್ರಿ ಇದೆ, ಭವ್ಯ ಮಂಜಣ್ಣ ಡ್ಯಾನ್ಸು ಅದೆಲ್ಲನೂ ಇದೆ. ಇದನ್ನು ಯಾಕೆ ಕಟ್ ಮಾಡಿದ್ರು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಆನೆಸ್ಟ್ಲಿ. ಸಮ್ಟೈಮ್ಸ್ ಬಿಗ್ ಬಾಸ್ ಅವರು ಇಂಟೆನ್ಷನಾಗಿ ಮಾಡ್ತಾರೆ, ಸಮ್ಟೈಮ್ಸ್ ಒಂದು ಟ್ರಿಕ್ಸು ಅದು ಇದು ಇಟ್ಕೊಂಡು ಕೂಡ ಈ ಥರ ಕೆಲಸಗಳನ್ನ ಮಾಡ್ತಾರೆ. ಬಟ್ ನಾವೊಂದು ಅರ್ಥ ಮಾಡ್ಕೋಬೇಕೇನೆಂದರೆ, ಆಚೆಗಡೆ ಇಷ್ಟೊಂದು ಫೇಮಸ್ ಆಗಿದ್ದಾರೆ. ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಸ್ಯಾಟರ್ಡೆ ಡೆಫಿನೆಟ್ಲಿ. ಬಟ್ ಸೀದಾ ಎಲಿಮಿನೇಷನ್ ಕೂಡ ಆಗೋಗ್ಬೋದು. ವೋಟಿಂಗ್ ಆಧಾರದ ಮೇಲೆ ನಾವು ತೊಗೊಂಡ್ರೆ ಈಗ ಸದ್ಯಕ್ಕೆ ಡೇಂಜರ್ ಝೋನಲ್ಲಿರೋದು ಗೌತಮಿ ಮತ್ತು ಧನ್ರಾಜ್ ಅವರು. ಈ ಇಬ್ಬರನ್ನೇ ಮಿಡ್ ವೀಕ್ ಎಲಿಮಿನೇಷನು ಮತ್ತು ಲಾಸ್ಟಲ್ಲಿ ಶನಿವಾರದಲ್ಲಿ ಮಾಡ್ತಾರಾ, ಇಲ್ಲ ಅಂದರೆ ಎರಡೂ ಒಂದು ನಾಮಿನೇಷನ್ನ ಶನಿವಾರ ಮತ್ತು ಭಾನುವಾರ ಇಟ್ಕೊಳ್ತಾರಾ ನೋಡಬೇಕಾಗುತ್ತೆ. ಬಟ್ ಜನರಲ್ ಇನ್ಫಾರ್ಮೇಷನ್ ಪ್ರಕಾರ ಏನು ಅಂದರೆ, ಈಗ ಆಲ್ರೆಡಿ ಧನ್ರಾಜ್ ಅವರು ಮೋಸದಿಂದ ಸೇವ್ ಆಗಿರೋದ್ರಿಂದ ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಮಿಡ್ ವೀಕ್ ಎಲಿಮಿನೇಷನಿಂದ ಆಚೆ ಹೋಗಬಾರ್ದು. ಈ 2 ಡಬಲ್ ಎಲಿಮಿನೇಷನ್ ಏನಿರುತ್ತೆ ಅದು ಸಾಟರ್ಡೆ ಮತ್ತು ಸಂಡೇ ಈ 2 ದಿನದಲ್ಲಿ ನಡೆಯುತ್ತಂತೆ. ಸಾಟರ್ಡೆ ಒಬ್ರು ಆಚೆ ಬರ್ತಾರೆ, ಸಂಡೇ ಒಬ್ರು ಆಚೆ ಬರ್ತಾರೆ. ಆಲ್ಮೋಸ್ಟ್ ಇದು 90% ಪಕ್ಕಾ ಮಾಹಿತಿ. ಸಾಟರ್ಡೆ ಮತ್ತು ಸಂಡೇ ಇಬ್ಬರು ಒಂದೊಂದು ದಿನ ಒಬ್ಬೊಬ್ರು ಹೋಗ್ತಾರೆ. ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಇರಲ್ಲ. ಅದಕ್ಕೆ ಯಾಕೆ ಪ್ರೋಮೋ ಶಾರ್ಟ್ಸ್ ಕೊಡದೆ ಆಟ ಆಡಿಸ್ತಾ ಇದ್ದಾರೋ ಬಿಗ್ ಬಾಸ್ ಅವರು ಗೊತ್ತಿಲ್ಲ. ಏನಾಗಿರುತ್ತೆ, ರೀಶೆಡ್ಯೂಲ್ ಮಾಡಿದಾರಾ ಆಟನ, ಇಲ್ಲಾಂದರೆ ಧನ್ರಾಜ್ ಎಲಿಮಿನೇಟ್ ಆಗೋದ್ರಾ, ಇಲ್ಲಾಂದರೆ ಏನಾಗ್ತಾ ಇದೆ ಮನೇಲಿ ಕತೆ ಅಂತ ತಿಳ್ಕೊಳ್ಳೋಣ ಅಂತ ಎಲ್ಲರಿಗೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಬಟ್ ಪ್ರೋಮೋ ಬಿಡ್ದಂಗೆ ಕಾಯಿಸಿ ಸಾಯಿಸ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಅಫಿಷಿಯಲ್ ನ್ಯೂಸ್ ನಮಗೆ ಸಿಗದೇ ಇರ್ಬೋದು ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಬಟ್ ಆ ಕಡೆ ಈ ಕಡೆ ವಿಷಯಗಳಂತೂ ಬರುತ್ತೆ. ಆಶಿಕ್ ಬ್ರೋ ಕೂಡ ಈಗೇನೋ ವಿಡಿಯೋ ಮಾಡಿದ್ರು, ಅವರು ಕೂಡ ಅವ್ರಿಗೆ ಮೋಸ್ಟ್ಲಿ ಥರ್ಡ್ ಪಾರ್ಟಿ ಅವರು ಇನ್ಫಾರ್ಮ್ ಮಾಡೋರು ಇರ್ತಾರೇನೋ ಗೊತ್ತಿಲ್ಲ. ಬಟ್ ಆ ಬ್ರೋ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ 100% ಇದ್ದೇ ಇರುತ್ತೆ ಇನ್ಫಾರ್ಮೇಷನ್, ಯಾವುದೋ ಒಂದು ಸಲ ತಪ್ಪಾಗೋದು. ಆ ಬ್ರೋ ಹೇಳಿದ್ದಾರೆ ಮೋಸ್ಟ್ಲಿ ಲಾಸ್ಟ್ ವೀಕಲ್ಲಿ ಮಾತ್ರನೇ ಎಲಿಮಿನೇಷನ್ ಇರುತ್ತೆ, ಸ್ಯಾಟರ್ಡೆ ಮತ್ತು ಸಂಡೇ ಯಾವುದೇ ಥರದ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ. ಮತ್ತು ಮೋಕ್ಷಿತ್ ಅವರು ಎಲಿಮಿನೇಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಭವ್ಯ
ಭವ್ಯ ಗೌಡ ಅವರಾದರೆ ಸದ್ಯಕ್ಕೆ ಈಗ ಎಲಿಮಿನೇಟ್ ಆಗಿಲ್ಲ, ಆಗುವಂಥವ್ರು ಕೂಡ ಅಲ್ಲ. ಭವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಏನಂದರೆ ಕ್ಯಾಲಿಬರ್ ಅವ್ರಿರೋದು. ಸೊ ಇಲ್ಲಿ ಯಾವುದೇ ಥರದ ಮಿಡ್ ವೀಕ್ ಎಲಿಮಿನೇಷನ್ ಆಗಲ್ಲ. ಮೋಸ್ಟ್ಲಿ ಅದೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೋ, ಆ ಕಡೆ ಈ ಕಡೆ ಪ್ರೋಮೋ ಕಟ್ಟಲ್ಲಿ ಎಲ್ಲಿ ಹುಡುಕ್ಕೊಬಿಡ್ತಾರೋ ಆಡಿಯನ್ಸು ಅಂತಾನೆ ಪ್ರೋಮೋ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ನೋಡೋಣ ಈ ವಾರದ ಎಪಿಸೋಡ್, ಈ ದಿನದ ಎಪಿಸೋಡ್ ಹೆಂಗಿರುತ್ತೆ ಅಂತ. ನೀವು ಎಷ್ಟು ಕ್ಯೂರಿಯಸ್ ಆಗಿ ಈ ಒಂದು ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.